ನಮ್ಮ ಬದುಕಿನ ಹಾದಿ ಸುಲಭವಲ್ಲ, ಆದರೆ ಒಮ್ಮೆ ಹೆಜ್ಜೆ ಇಟ್ಟರೆ ಜಗತ್ತಿನ ಯಾವ ಶಕ್ತಿ ನಮ್ಮನ್ನು ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳೇ, ನಿಮ್ಮ ಕನಸುಗಳನ್ನು ತ್ಯಜಿಸಬೇಡಿ. ನೀವೇ ನಿಮ್ಮ ಪ್ರೇರಣೆ, ನೀವೇ ನಿಮ್ಮ ಶಕ್ತಿಯ ಮೂಲ. 12 ಏಪ್ರಿಲ್ 1999 ಬೆಂಗಳೂರು ನಗರದ ಒಂದು ನಡುಕಟ್ಟಿನ ಆಸ್ಪತ್ರೆ. ಅಂದು ಬೆಳಗ್ಗೆ 7 ಗಂಟೆಗೆ ಅವಳು ಮೊದಲ ಬಾರಿಗೆ ಈ ಜಗತ್ತಿನ ಪ್ರಪಂಚವನ್ನು ನೋಡಿದಳು. ನನ್ನ ಅವ್ವ ನೀನೇ, ನನ್ನ ಜೀವವು ನೀನೇ, ನನ್ನ ದೈವವು ನೀನೇ, ನಿನ್ನ ಕಂದ ನಾನೇ. ಕುಡಿಬೇಡ್ರಿ, ಯಾಕ್ರಿ ನನ್ನ ಹೊಟ್ಟೆ ಉರಿಸ್ತೀರಾ? ಇಬ್ರು ಮಕ್ಳಿದ್ರು ಯಾಕ್ರಿ ನಿಮ್ಗೆ ಈ ತರ ಚಟ? ಸಂಸಾರ ಏನು ಕಾಳ್ ಮಾಡ್ಕೋತಿದ್ದೀರಾ? ಹೊಡಿಬೇಡ್ರಿ, ಮಕ್ಳಿದಾರೆ. ಮದ್ವೆ ಆಗ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ಕೊಂಡೆ, ಯಾಕೆ ಈ ತರ ಆಗೋಯ್ತು? ನಮ್ಮಮ್ಮ ಅವತ್ತು ಈ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ನನ್ನ ಜೀವನದ ಪ್ರತಿ ಹೆಜ್ಜೆಲೂ ಜೊತೆಗಿರ್ತಿದ್ರು. ನಾವಪ್ಪ ಕುಡ್ದು ಅವ್ರ ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ನಮ್ಮಮ್ಮನ ಪ್ರಾಣನೇ ಕಿತ್ಕೊಬಿಟ್ರು. ಹದಿನೈದು ವರ್ಷಗಳ ನಂತರ ನಾನು ಬದಲಾಗಿದ್ದ ನೋವು ನನ್ನನ್ನು ಮರೆಯಲಿಲ್ಲ. ಅದು ನನ್ನನ್ನು ಶಕ್ತಿಶಾಲಿಯಾಗಿ ರೂಪಿಸಿತು. ಇಂದು ನಾನು ನನ್ನ ಕನಸುಗಳನ್ನು ಹಿಂಬಾಲಿಸುತ್ತಿದ್ದೇನೆ. ಅಮ್ಮನ ಹೆಮ್ಮೆಯ ಮಗಳಾಗಲು ಪ್ರಯತ್ನಿಸುತ್ತಿದ್ದೇನೆ. ಅಣ್ಣ, ಟೈಮ್ ಆಯ್ತು, ಕಾಲೇಜ್ ಹತ್ರ ಬಿಡೋ. ಇಲ್ಲ, ನಂಗೆ ಟೈಮ್ ಆಯ್ತು ಕೆಲಸಕ್ಕೆ. ಅಲ್ಲಿ ಬಸ್ ಸ್ಟಾಪ್ವರೆಗೂ ಬಿಡು ಸಾಕು. ಸರಿ ಬಾ. ಏನ್ ಇಲ್ಲಿ ಬಿಡ್ಸ್ಕೊಂಡಿದ್ಯಾ? ನೀನೇ ತಾನೇ ಹೇಳ್ದೆ ಟೈಮ್ ಆಯ್ತು ಅಂತ, ಅದಕ್ಕೆ ಕಾಲೇಜ್ ಹತ್ರ ಇಲ್ಲದೆ ಬಸ್ ಸ್ಟಾಪ್ ಹತ್ರ ಬಿಚ್ಕೊಂಡಿದ್ದೀನಿ. ನೋಡ್ತೀನಿ, ಬರುತ್ತೆ ಕಾಲೇಜ್ಗೆ ಮೆಸೇಜ್ ಹೋಗ್ತಿದ್ಯಾ ಇಲ್ವಾ? ಆಯ್ತು, ಸರಿ, ನೋಡ್ಕೊ. Number of units in 2, selling. ಇದೇ ಕೆಲಸ ನೀನು ಮಾಡುತ್ತಿದ್ದೆ ಅಮ್ಮ. ನೀನು ನೋಡ್ತಿದ್ಯಾ ಅಮ್ಮ, ನೀನು ಬಿಟ್ಟ ಹಾದಿಯನ್ನು ನಾನು ಮುಗಿಸುತ್ತೇನೆ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಸರಿಯಪ್ಪ. ಕಾಲೇಜ್ಗೆ ಹೋಗ್ತೀಯಾ ಹೆಂಗೆ ಇವತ್ತು? ಹೋಗ್ತೀನಪ್ಪ, 11 ಗಂಟೆ ಕ್ಲಾಸಿಗೆ. ಸರಿ, ನನಗೆ ಇವತ್ತು ಅಡುಗೆ ಏನು ಮಾಡೋಕೆ ಹೋಗ್ಬೇಡ. ಸರಿಯಪ್ಪ. ಸರಿ, ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ನಾನು. ನಾನು ಇಂದು CMA ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ. ಅಮ್ಮ ಇಲ್ಲದ ಈ ಶೂನ್ಯತೆಯ ಮಧ್ಯೆ ನಾನು ಓದುತ್ತಿದ್ದೇನೆ. ಅದೆಷ್ಟೋ ಬಾರಿ ಕಣ್ಣು ಮುಚ್ಚಿಕೊಳ್ಳುತ್ತಾ ಓದುತ್ತಿದ್ದೇನೆ. ಆದರೆ ನಾನು ನಿಲ್ಲುವುದಿಲ್ಲ. ನಾನು ಗೆಲ್ಲಬೇಕು. ಕಾಲೇಜ್ಗೆ ಯಾಕೆ ಹೋಗಿಲ್ಲ ಇವತ್ತು? ಗ್ರೂಪಲ್ಲಿ ಮೆಸೇಜ್ ಬಂದಿದೆ. ಡ್ಯಾನ್ಸ್ ಕಾಂಪಿಟೇಷನ್ ಇತ್ತಪ್ಪ, ಅದಕ್ಕೆ ಹೋಗಿಲ್ಲ. ಯಾವ ಡ್ಯಾನ್ಸು? ಓದಕ್ಕೆ ಕಳ್ಸೋದು ನಿನ್ನ? ಸರಿ, ಅದು ಕಾಂಪಿಟೇಷನ್ ಇತ್ತು, ಪ್ರಾಕ್ಟೀಸ್ಗೆ ಹೋಗಿದ್ದೆ. ಹಿಂಗೆ ಆಡ್ತಿದ್ರೆ ಕಾಲೇಜ್ ಬಿಡ್ಸ್ಬಿಟ್ಟು ಮನೇಲಿ ಇರಿಸ್ತೀನಿ. ಸರಿ ಆಯ್ತು, ಏನಾನ ಮಾಡ್ಕೊಳ್ಳಿ. ನಿಂತ್ಕೋ, ಇಲ್ಲಿ ಯಾರನ್ನ ಮಾತಾಡ್ಸ್ತಿರೋದು? ಮನೆ ನೋಡಿ ಹಿಂಗಿಟ್ಕೊಂಡಿದ್ಯಾ? ಬರೀ ಕುಣಿಯೋದೇ ಆಗೋಯ್ತು ನಿಂದು. ಎಲ್ಲಿ? ಕಾಲೇಜಲ್ಲಿ ಪ್ರಾಕ್ಟೀಸ್ ಇತ್ತು, ಹೋಗಿದ್ದೆ ಅಂತ ಹೇಳ್ದೆ ಅಲ್ವಾಪ. ಇಲ್ಲಿ ಕಾಲೇಜ್ ಅವರೇ ತಾನೇ ಮೆಸೇಜ್ ಹಾಕಿರೋದು. ಬಂದ್ ಕೇಳ್ಕೊಳ್ಳಿ ಅಪ್ಪ ಬೇಕಾದ್ರೆ. ಯಾರ ಹತ್ರ ಯಾರ ಹತ್ರ ಕಲ್ತ್ಕೊ ಬರ್ಲಿ. ಬೇರೆ ಮಾಡ್ತೀಯ? ಸರಿ ಬಿಡು, ಆಯ್ತು. ರಾಯಲ್ಟಿ ರಿಸೀವರ್ ರಾಯಲ್ಟಿ. ಏನ್ ಈಚೆ ನಿಂತ್ಕೊಂಡು ಶೋಕಿ ಮಾಡ್ತಿದ್ಯಾ? ನಾನೇನ್ ನಿಂತರ ಶೋಕಿ ಮಾಡ್ತಿಲ್ಲ ಅಣ್ಣ, ಓದ್ತಿರೋದ್ ಕಣ್ ಕಾಣಿಸಲ್ವಾ? ಏನ್ ಬೀದಿಲಿರೋರೆಲ್ಲ ನೋಡ್ಬೇಕಾ ನೀನ್ ಓದ್ತಿರೋದ್ನ? ಒಳಗೋಗಿ ಕೆಲಸ ನೋಡು. ಓದಕ್ಕೂ ಬಿಡಲ್ಲ ಇವನೊಂಥರ. ಅಪ್ಪ, ಯಾವ್ದು ತಗೊಳ್ಳಿ? ಅದ್ರಲ್ಲೇ ಯಾವ್ದಾದ್ರು ನೋಡ್ ತಗೋ. ನೋಡಿ ಇದಿರ್ಲಾ? ಇದೇ ಚೆನ್ನಾಗಿದೆ, ತಗೋ. ನಡಿ, ಟೈಮ್ ಆಯ್ತು. ಅಪ್ಪ, CMA ಫೈನಲ್ ಎಕ್ಸಾಮ್ ಫೀಸ್ ಪೇ ಮಾಡ್ಬೇಕಿತ್ತು. CMA? ಅಪ್ಪ, ರಿಸಲ್ಟ್ ಬಂತಲ್ಲ ಮೊನ್ನೆ ಇಂಟರ್ದು. ಎಲ್ವಾ ಹೇಳಿದ್ದು? ಅದೇ, ಅದು ಎರಡು ಒಂದೇನೆ. CA ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನಾನೇ ಅದಕ್ಕೆ ಬೇಡ ಅನ್ಕೊಂಡೆ. ಆದ್ರೆ ನಾನ್ ಆಸೆ ಪಟ್ಟಿದ್ದು CA ಮಾಡಿಸ್ಬೇಕು ಅಂತ. ನಿಮ್ಮಿಷ್ಟ. ಸರಿ ಅಪ್ಪ, ನಂಗೆ ಓದಕ್ ಆಗ್ಬೇಕಲ್ವಾ? ಏನ್ ಮಾಡ್ತೀಯೋ, ಸುಮ್ನೆ ದುಡ್ಡೆಲ್ಲ ವೇಸ್ಟ್ ಮಾಡ್ತಿದ್ಯಾ. ನಾನ್ ಯಾಕೆ ವೇಸ್ಟ್ ಮಾಡ್ಲಿ? ಅಮೌಂಟ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಕಟ್ಬೇಕು. ನಾನೇನ್ ಅವ್ರಿಗೆ ಕೇಳದ್ನಪ್ಪ. ಈಗ CMA ಅಂದ್ರೆ ಬುಕ್ಕಲ್ಲಿ ಓದ್ತಾರೆ, ನೀನೇನ್ ಯಾವಾಗ್ಲೂ ಫೋನಲ್ಲೇ ನೋಡ್ತಿರ್ತೀಯಾ? ಏನಿಲ್ಲ, ಕ್ಲಾಸಿಗೆ ಹೋಗೋದ್ನ ಫೋನಲ್ಲಿ ಕೇಳ್ತೀನಿ, ಆನ್ಲೈನ್ ಕ್ಲಾಸಸ್. ಸರಿ ಆಯ್ತು ಬಿಡು, ಏನೋ ಒಂದ್ ನೋಡೋಣ. ಅಪ್ಪ, ನಾಳೆ ಲಾಸ್ಟ್ ಡೇಟು. ಹೇಳಲಿಲ್ವಾ ನೋಡೋಣ ಅಂತ? ಸುಮ್ನಿರಿ ಇವಾಗ.
ನಾನು ಮುಂದೆ ಹೋಗಬೇಕು ನಿಮಗಾಗಿ ಅಮ್ಮ. ಇಂದು ನೀನೇ ಇಲ್ಲ, ಆದರೂ ನೀನು ಹೆಮ್ಮೆ ಪಡುವ ಕೆಲಸ ಮಾಡುತ್ತೇನೆ. ಏನಿಲ್ಲ ಕಣೆ. ಏನಾಯ್ತೆ? ನಮ್ಮ ಮನೇಲಿ ಒಂಥರ ಗೊತ್ತಲ್ಲ ಕತೆಗಳು. ಹೊಸ್ದಾಗ ಒಂಥರ ಏನೋ CA ಮಾಡು ಅಂತಿದ್ದಾರೆ. ನಾನು ಎಲ್ಲಿಗೆ ಹೋಗಿ CA ಮಾಡಲಿ? ಈಗ CMA ಫೌಂಡೇಶನ್ದು ರಿಸಲ್ಟ್ ಬಂದಿದೆ ಮೊನ್ನೆ ತಾನೆ. ಮತ್ತೆ ನಾನು ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಮತ್ತಿವಾಗ ನಾನು ಮುಂದೆ ಹೋಗಬೇಕು ನಿಮಗಾಗಿ ಅಮ್ಮ. ಇಂದು ನೀನೇ ಇಲ್ಲ, ಆದರೂ ನೀನು ಹೆಮ್ಮೆ ಪಡುವ ಕೆಲಸ ಮಾಡುತ್ತೇನೆ. ಅಂದು ಬೆಳಿಗ್ಗೆ 23 ಮಾರ್ಚ್ 2023. ಆ ದಿನ ನನ್ನ ಜೀವನದಲ್ಲಿ ಮೊದಲನೇ ಸೋಲು ಕಂಡಿದೆ. CMA ಪರೀಕ್ಷೆಯ ಫಲಿತಾಂಶ ಹೊರಬಂದಿದೆ. ನಾನು ಮೊದಲ ಪ್ರಯತ್ನದಲ್ಲಿ ವಿಫಲನಾಗಿದ್ದೇನೆ. ಒಂದ್ ವಾರದಿಂದ ರಿಸಲ್ಟ್ ಅಂತ ಇದ್ಯಾ, ಏನಾಯ್ತು? ಬಂತು, 2 ಪೇಪರ್ ಕ್ಲಿಯರ್ ಆಗಿಲ್ಲಪ್ಪ. ಪಾಸ್ ಆಗಿಲ್ಲ, ಎಷ್ಟು ದುಡ್ಡು ಅಂತ ವೇಸ್ಟ್ ಮಾಡ್ತೀಯ? ಅದನ್ನ ಬಿಟ್ಟು ಕೆಲ್ಸ ಆದ್ರೂ ಹುಡುಕೋ ಹೋಗು. ನಡಿ CMA ಸವಸ ಬಿಡು. ಎಷ್ಟೇ ಪ್ರಯತ್ನ ಪಟ್ಟರೂ ನಾನು ಸೋಲಲೇಬೇಕಾಯಿತು. ಇದರಿಂದ ಹೊರಬರಲು ತುಂಬ ಕಷ್ಟವಾಗುತ್ತಿದೆ. ಎಲ್ಲವೂ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿದೆ. ಹೆಲೋ, CMA ಫೈನಲ್ಸ್ ಅಮೌಂಟ್ ಪೇ ಮಾಡಬೇಕಿತ್ತು. ಅಪ್ಪ ಕಳಿಸಿದ್ರು ಮೊನ್ನೆ. ಒಪ್ಕೊಂಡ್ರು, ಏನು ಹೇಳಿಲ್ಲ. ಕಾಲೇಜ್ ಮುಗೀತು ಅವ್ರು. ಅಪ್ಪ ಕಾಫಿ ತಗೊಳ್ಳಿ. ಅಲ್ಲಿಡು. ಕಾಸಾಯ್ತಾ ಖರ್ಚಿಗೆ? ಇಲ್ಲಪ್ಪ, ನೆನ್ನೆ ಖರ್ಚಾಯ್ತು. ತಗೋ. ಇಷ್ಟು ಇಟ್ಕೊಂಡಿರು. ಹಲೋ ಅಪ್ಪ, ಮೀರಾ CMA ಫೈನಲ್ ಕ್ಲಿಯರ್ ಮಾಡ್ಬಿಟ್ಲು. ಹೌದಾ? ಇವಾಗ ಕೆಲಸದಲ್ಲಿದ್ದೀನಿ, ಬಂದ್ಮೇಲೆ ಮಾತಾಡೋಣ. ನೈಟ್ ಊಟಕ್ಕೆ ಈಚೆ ಹೋಗೋಣ. ನೀರಾಗೋ ಹೇಳ್ಬಿಡು. ಅಪ್ಪ, ಆಫೀಸ್ಗೆ ಹೋಗಿ ಬರ್ತೀನಿ ಅಪ್ಪ, ಆಶೀರ್ವಾದ ಮಾಡಿ. ಸದಾಕಾಲ ಖುಷಿಯಾಗಿರು. ನೀವಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಾನೊಬ್ಬ ಚೆನ್ನಾಗಿದ್ದಿದ್ರೆ ಇಡೀ ಸಂಸಾರನೇ ಚೆನ್ನಾಗಿರ್ತಿತ್ತು. ನೀನು ನಿಮ್ಮಮ್ಮನ ಕನಸನ್ನ ನನಸು ಮಾಡಿದ್ಯಾ? ಹುಷಾರಾಗಿ ಹೋಗ್ಬಿಟ್ಟ. ಭೂದೇವಿ ಹೆಣ್ಣು, ಪ್ರಕೃತಿ ಮಾತೆಯು ಹೆಣ್ಣು, ಗಂಗೆ ಕೂಡ ಹೆಣ್ಣು, ಶಕ್ತಿ ಸ್ವರೂಪಿಣಿ ಹೆಣ್ಣು. ಹೆಣ್ಣಿಲ್ಲದ ಬರೀ ಶೂನ್ಯ ಈ ಜಗಕ್ಕೆ. ತಾಯಿಯಾಗಿ, ಗುರುವಾಗಿ, ಅಕ್ಕ ತಂಗಿಯಾಗಿ, ಮಮತೆಯ ಮೂರ್ತಿ, ತ್ಯಾಗದ ಜ್ಯೋತಿಯಾಗಿ ಪೋಷಿಸುವಳು, ಸಲಹುವಳು. ಹೆಣ್ಣೆಂಬ ಆಜೀವ ಜನಿಸುವ ಮೊದಲೇ ಮಾಡುವ ಜೀವ. ಸಾಧನೆ ಶಿಖರವನ್ನೇರಲು ನಿಂತಿಹಳು ಎಂದು, ಕಡಿಮೆ ಇಲ್ಲ ತಾನು ಯಾರಿಗಿಂತಲೂ ಎಂದು.
ಹೆಣ್ಣೆ ಸಮಾಜದ ಕಣ್ಣು, ಅವಳೊಲಿದರೆ ನಾರಿ, ಮುನಿದರೆ ಮಾರಿ, ಪೂಜಿಸಿ ಗೌರವಿಸಿ ಹೆಣ್ಣೆಂಬ ನಂದಾದೀಪ, ಸದಾಕಾಲ ಉರಿದು ಬೆಳಗಲಿ ದಾರಿ ದೀಪ.